ನಾನು ಹೇಳಿದೆ, ಪ್ರತಾಪ್ ಸಿಂಹ ಕತ್ಲಲ್ಲಿ ನನ್ನನ್ನ ನೀನು ಹುಡುಕೋ ಅವಶ್ಯಕತೆ ಏನಿದೆ, ನಿನಗೆ ಅಷ್ಟು ಬರಗಾಲ ಬಂದಿದ್ಯಾ ಅಂದೆ. ಇದರ ಅರ್ಥ ಏನು? ಕತ್ಲಲ್ಲಿ ಜನರಲ್ ಆಗಿ ಕರಡಿಗಳು ಹುಡುಕೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಡಬಲ್ ಮೀನಿಂಗ್ ಅರ್ಥ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಅಂದ್ರೆ ಅವರು ಡಬಲ್ ಮೀನಿಂಗ್ ಅರ್ಥ ಮಾಡ್ಕೊಂಡು ಇಲ್ಲಿ ತನಕ ತಂದ್ರು ಅನ್ನೋದು ನಿಮ್ಮ. ಅವರು ಎಲ್ಲಾದ್ರಲ್ಲೂ ಡಬಲ್ ನೋಡ್ತಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಅದಕ್ಕೆ ಹಿಂಗಾಗಿತ್ತು. ಕತ್ಲಲ್ಲಿ ಕಾಣಿಸಲ್ಲ, ಏನೋ ಮುಳ್ಳಂದಿ ಬಾಯಿಗೆ ಬಂದಿದ್ದು ಮಾತಾಡ್ದ. ನನ್ನ ಕಲರ್ ಬಗ್ಗೆ, ನನ್ನ ಅಪಿಯರೆನ್ಸ್ ಬಗ್ಗೆ ಮಾತಾಡ್ತಾನೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಲರು, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇರ್ ಸ್ಟೈಲು, ಇದು ಬಾಬಾ ಸಾಹೇಬ್ನ ಅಂಬೇಡ್ಕರ್ ಅವ್ರನ್ನ ಆರಾಧಿಸ್ತಕ್ಕಂಥ ವ್ಯಕ್ತಿತ್ವ, ಇದು ಅಹಿಂದ ಕಲ್ಲರು, ಇದು ಅಹಿಂದ ಹೇರ್ ಸ್ಟೈಲು, ಇದು ಕರ್ನಾಟಕದ ಫ್ಯೂಚರು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಆತರ ಗೊತ್ತಾಗ್ಬೇಕಷ್ಟೆ. ಅಂದ್ರೆ ಈಗ ಈಗ್ಲೂನು ನೀವು ಮತ್ತೆ ಇದನ್ನ ಬೇರೆ ಒಂದು ತಿರುವು ಕೊಡ್ತಾ ಇದ್ದೀರಾ, ಕೊಡ್ತಿದ್ದೀರಾ ಇಲ್ಲಿ ರಾಜಕಾರಣದಲ್ಲಿ ಆತನ ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ, ಬಟ್ ನನ್ನೆಂಡಿಂದ ನಾನಂತೂ ನಿಲ್ಲಿಸಲ್ಲ. ಯಾಕೆ ಈ ಸ್ಪರ್ಧೆ? ಅವ್ರು ನಿಲ್ಲಿಸ್ಲಿ, ನಾನು ಒಂದ್ ನಿಮಿಷ ಮೇಡಮ್. ಅಂದ್ರೆ ರಾಜ್ಯ ಜನತೆ ನಿಮ್ ಕಿತ್ತಾಟ ನೋಡ್ಬೇಕು. ಐಡಿಯಾಲಜಿಕಲಿ ಕೌಂಟರ್ ಮಾಡ್ಲಿ. ಮುಸ್ಲಿಂ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಏನ್ ಮಾತಾಡ್ದ ನೋಡಿದೀರಾ ಮ್ಯಾಮ್? ಮೇಡಮ್, ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಅವಮಾನಿಸಿದ್ರು, ಹಿಂದೂ ಸಮುದಾಯದ ಹೆಣ್ಣುಮಕ್ಕಳ ಬಗ್ಗೆ ಅವಮಾನಿಸಿದ್ರೆ ಸ್ಟೇಟ್ಮೆಂಟ್ ನೋಡಿ ನೀವು. ಅದೇ ಅವ್ರಿಗೆ ರಾಜ್ಯದ ಜನತೆಗೆ ನೋಡೋ ಧೈರ್ಯ ಇದ್ರೆ ನೋಡ್ಲಿ. ಮೂರನೇದು, ಇಸ್ಲಾಂ ಧರ್ಮದ ಬಾಯಿಗೆ ಬಂದಂಗ್ ಬೈತಾರೆ. ಹೌದಾ ಯಜಮಾನ್ರೆ? ಗುರು, ನಿನ್ ಧರ್ಮನ್ ಪ್ರಮೋಟ್ ಮಾಡ್ಕೋ ಗುರು, ಬೇಡ ಅಂದವ್ರು ಯಾರು? ಅದು ಸೈದ್ಧಾಂತಿಕ ಹೋರಾಟ ನಿಮ್ಮಿಬ್ಬರ ನಡುವೆ. ನಾವು RSS ವಿಚಾರಕ್ಕೆ ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಡಿಸ್ಕಷನ್ ಸ್ಟಾರ್ಟ್ ಆದಾಗ ಐಡಿಯಾಲಜಿಕಲಿ ಫೈಟ್ ಮಾಡ್ಗುರು, ನಮ್ಗೆ ಡಾಕ್ಯುಮೆಂಟೇಶನ್ ಕೊಡಿ, ರಿಜಿಸ್ಟ್ರೇಷನ್ ಕಾಪಿ ಕೊಡಿ, ನಿಮ್ಗೆ ಅಸೆಟ್ಸ್ ಹೆಂಗ್ ಬಂತು ಅಂತ ಹೇಳಿದ್ರೆ ಅಪ್ಪನ್ಗುಟ್ಟಿದ್ಯಾ ಅಂದ್ರೆ ಇದೊಂದು ಬದುಕಿ, ಇದೊಂದು ಜನ್ಮವೇ. ಸರ್, ನಿಮ್ಮ ಈ ಸೈದ್ಧಾಂತಿಕ ವಾಕ್ಸಮರ ತಂದೆ ತಾಯಿ ತನಕ ಹೋದ್ರೆ ಅದು ಪ್ರತಾಪ್ ಸಿಂಹ. ನಾನು ಹೇಳೋದು, ಪ್ರತಾಪ್ ಸಿಂಹ, ನಾನು ಪ್ರತಾಪ್ ಸಿಂಹಗೆ ಅವಮಾನ ಆಗೋ ಹೇಳಿಕೆ ಏನಾದ್ರೂ ಕೊಟ್ಟಿದ್ದೀನ? ನೀವೀಗ ಯಾರಾದ್ರೂ ಗಲಾಟೆ ಮಾಡಿದ್ರೆ, ಗಲಾಟೆಗೆ ಬಂದ್ರೆ ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಜನರಲ್ಲ ಆಡು ಭಾಷೆಯಲ್ಲಿ ನಾವು ಮಾತಾಡಲ್ವಾ? ಆತನು ಡೈರೆಕ್ಟ್ ಆಗಿ ನಮ್ಮ ಅಪ್ಪ ಅಲ್ಲಿಗೆ ಬಂದಿದ್ದಿದ್ರೆ ಅಂದ್ರೆ, ನಿಮ್ಮ ಅಪ್ಪ ಅಮ್ಮ ಒಳ್ಳೆಯವರ ಸಿಂಹ, ಅವ್ರು ಮಾಡಿದ್ದು ಒಂದೇ ಮಿಸ್ಟೇಕ್ ನಿನಗೆ ಜನ್ಮ ಕೊಟ್ಟಿತ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಚಾನೆಲ್ ಮುಖಾಂತರ ಬಿಜೆಪಿ ಅವರಿಗೆ ನಾನು ಆಹ್ವಾನ ಕೊಡ್ತೀನಿ. 2.5 ವರ್ಷದಲ್ಲಿ MLAಗಳಾಗಿ MP ಗಳಾಗಿ 2 ವರ್ಷದಿಂದ ಏನೇನು ಕಡ್ದು ಕಟ್ಟೆ ಹಾಕಿದಾರೋ ಡಾಕ್ಯುಮೆಂಟ್ ಇಡಕ್ಕೆ ಹೇಳಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ, ಅದು ಯಾಕೆ ಬೇಡ ಸರ್? ಆಗಲ್ಲ. ಒಬ್ಬರಾದ್ರೂ ರಿಪೋರ್ಟ್ ಕಾರ್ಡ್ ಕೊಡಕ್ ರೆಡಿ ಇದಾರ? ಬಂದ್ ಬೈತಾರೆ. ಯತ್ನಾಳ್ ಅವ್ರು ಒಂದ್ ಕಡೆ ಬರ್ತಾರೆ, ಚಿಕ್ಕಬಳ್ಳಾಪುರಕ್ಕೆ ಬಂದು ಅವ್ರು ಬೈತಾರೆ. ಆಮೇಲೆ ಪ್ರದೀಪ್ ಈಶ್ವರಿಗೆ ಪ್ರತಿ ಒಂದು ಯಾವುದೇ ಒಂದು ವಿಷಯದ ಬಗ್ಗೆ ಕೌಂಟರ್ ಕೊಡ್ಬೇಕಂದ್ರೆ ಪ್ರತಾಪ್ ಸಿಂಹನೇ ಟಾರ್ಗೆಟ್ ಆಗ್ತಾರೆ, ಯತ್ನಾಳೆ ಟಾರ್ಗೆಟ್ ಆಗ್ತಾರೆ. ಅವರಿಬ್ಬರನ್ನ ಬಿಟ್ಟು ನಿಮಗೆ ಮಾತಾಡೋಕೆ ಬರಲ್ವಾ? ಟಾರ್ಗೆಟ್ ಅಲ್ಲ ಮೇಡಮ್, ಅವರು ನಮ್ಮ CM ನ DCM ನ ಮಾತಾಡಿದಾಗ ನಾನು ಕೌಂಟರ್ ಮಾಡ್ತೀನಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.